ನಮಸ್ಕಾರ ಸ್ನೇಹಿತರೆ. ಪಿಕ್ಚರ್ ಮಾತ್ರ ಅದ್ಭುತವಾಗಿತ್ತು. ನೀವು ಹೋಮ್ ಪಿಕ್ಚರ್ ನೋಡಿದಾಗ ಹೆಂಗೆ ಒಂದು ಮಾಸ್ ಎಂಟ್ರಿ ಕೊಟ್ಟಿದ್ದಾರೆ ಶಿವಣ್ಣ, ಅದೇ ರೀತಿ ಇವತ್ತು ಕೂಡ ಅದೇ ಲೆವೆಲಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಫ್ಯಾನ್ಸ್ ಫಾಲೋವರ್ಸ್ಗಳನ್ನ ಜಾಸ್ತಿ ಮಾಡ್ಕೊಂಡು ಇವತ್ತು ಅದ್ಭುತವಾಗಿ ಪಿಕ್ಚರ್ ಬಂತು. ಕಂಡುಬಿಡೋದಾಗಲಿ, ಅವತ್ತು ಅಲ್ಲೇನು ಮಾಡಿದ್ರು ಇಲ್ಲೂ ಕೂಡ ಅದನ್ನೇ ಇದು ಮಾಡಿದ್ದಾರೆ. ತುಂಬ ಒಳ್ಳೆ ಒಂದು ಕ್ಷಣ ಕೂಡ ನಾವು ಕಣ್ಮುಚ್ತೇನೆ ಪಿಕ್ಚರ್ ನೋಡ್ತಾ ಹೋಗ್ತೀವಿ, ಯಾಕಂದರೆ ಅಷ್ಟು ಅದ್ಭುತವಾಗಿದೆ. ಆಮೇಲೆ ಆ ಹೋರಾಟಗಳಾಗಲಿ, ಆ ಒಂದು ನ್ಯಾಯ ಒದಗಿಸೋದಾಗಲಿ, ಲಾಯರ್ಗಳು ಎಷ್ಟು ಶ್ರಮ ಇರುತ್ತೆ ಅನ್ನೋದು ಈ ಒಂದು ಪಿಕ್ಚರಲ್ಲೂ ಕಾಣ್ಬರುತ್ತೆ. ಆಮೇಲೆ ಶಿವಣ್ಣ ಕಾಶಿಮ್ ಅಂತ ಬಂದಾಗ ಶಿವಣ್ಣ ಅದೆಲ್ಲೆಲ್ಲಿ ತೊಗೊಂಡಿದ್ದೀರ ಅಂತ ದಯವಿಟ್ಟು ಹೇಳ್ಬಿಡಿ, ಯಾಕಂದರೆ ನಾವೆಲ್ಲ ಚಿಕ್ಕಪೇಟೆ ಬಳೆಪೇಟೆ ಎಲ್ಲ ಓಡಾಡಿ ಬಂದುಬಿಟ್ಟಿದ್ದೀನಿ. ಎಲ್ಲೂ ಸಿಗದೆ ಕೊನೆಗೆ ಎಲ್ಲೊಂದು ಕಡೆ ಹೋಗ್ಬಿಟ್ಟು ಯಾವುದೋ ಪ್ಯಾಂಟ್ ಶೂಟ್ನದು ತೊಗೊಂಬಂದಿದ್ದೀವಿ. ಅದೇ ರೀತಿ ಸುಮಾರು ಜನ ಮಾಡಿದ್ರು. ದಯವಿಟ್ಟು ನೆಕ್ಸ್ಟ್ ಟೈಮ್ ಮಾಡುವಾಗ ನಮ್ಮ ಮೇಲೆ ಗೊತ್ತಿರಲಿ, ಅದೊಂಚೂರು ಅಡ್ರೆಸ್ ಅಂತ ಕೊಟ್ಬಿಡ್ರಿ. ಆನಂತರ ಅಣ್ಣ ಶಿವಣ್ಣ ಡ್ಯಾನ್ಸ್ ಅವತ್ತು ಹೇಳಿದೆ, ಡ್ಯಾನ್ಸ್ ಮಿಸ್ ಮಾಡ್ಕೊತಿದ್ದೀವಿ ಶಿವಣ್ಣ, ದಯವಿಟ್ಟು ಒಂದು ಡ್ಯಾನ್ಸ್ ಇರಲಿ, ಅದು ಯಾವುದೇ ಒಂದು ಕ್ಯಾರೆಕ್ಟರ್ ಅದು ತೊಗೊಳ್ಳಿ, ಒಂದು ಡ್ಯಾನ್ಸ್, ಯಾಕಂದರೆ ನಿಮ್ಮ ಸಿಗ್ನೇಚರ್ ಸ್ಟೆಪ್ನೆಲ್ಲ ಫಾಲೋ ಮಾಡೋವಂಥವ್ರು ನಾವು. ಜೈ ಶಿವಣ್ಣ, ಸೂಪರ್ ಆಗಿತ್ತು. ನಿಮ್ಮ ಆರೋಗ್ಯ ಎಲ್ಲ ಚೆನ್ನಾಗಾಗಿ ಆದಷ್ಟು ಬೇಗ ಬಂದು ಇನ್ನೂ ಒಳ್ಳೆ ಚಿತ್ರಗಳು ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸಿನಿಮಾ ಶಿವಣ್ಣವರ ಹಲವಾರು ಸಿನಿಮಾಗಳಲ್ಲಿ ಒಂದು ಒಳ್ಳೆ ಮೈಲಿಗಲ್ಲನ್ನು ಸ್ಥಾಪನೆ ಮಾಡುವಂಥ ಸಿನಿಮಾ ಆಗಿದೆ. ಈ ಸಿನಿಮಾದಲ್ಲಿ ನೀವೇನು ರಥಸಪ್ತಮಿಯಲ್ಲಿ ನೋಡಿದಂಥ ಶಿವಣ್ಣ ಅಲ್ಲ, ಆನಂದದಲ್ಲಿ ನೋಡಿದಂಥ ಶಿವಣ್ಣ ಅಲ್ಲ, ಮನ ಮೆಚ್ಚಿದ ಹುಡುಗಿನಲ್ಲಿ ನೋಡಿದಂಥ ಶಿವಣ್ಣ ಅಲ್ಲ, ಇದು ಡಿಫ್ರೆಂಟ್ ಆಗಿರುವಂಥ ಶಿವಣ್ಣ. ನೀವು ನ್ಯಾಯಪರ ಶಿವಣ್ಣನ ನೋಡಿರಲಿಲ್ಲ, ಇದುವರೆಗೂ ನೋಡದಿರುವಂಥ ಶಿವಣ್ಣ ಇದರಲ್ಲಿದ್ದಾರೆ. ಇದರಲ್ಲಿ ಒಳ್ಳೆ ಭಾವನಾತ್ಮಕವಾಗಿ ನ್ಯಾಯಾಧೀಶನಾಗಿ, ಒಳ್ಳೆ ಅದೇ ಓಂ ಸಿನಿಮಾದ ಸತ್ಯನಾಗಿ, ಹಾಗೆ ಹಲವಾರು ಪಾತ್ರಗಳನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ನರ್ತನ್ ಅವರು ಒಂದು ವಿಭಿನ್ನ ರೀತಿಯ ಕಥೆಯನ್ನು ಮಾಡಿದ್ದಾರೆ. ಈ ಕತೆ ಎಲ್ಲರಿಗೂ ಮೆಚ್ಚುಗೆ ಆಗ್ತಿದೆ. ಶಿವಣ್ಣ ಅವರಿಗೆ ಒಳ್ಳೆ ಮೈಲಿಗಳನ್ನ ನೀಡುವಂಥ ಒಂದು ಸಿನಿಮಾ ಆಗಿದೆ. ಸಿನಿಮಾ 100 ಡೇಸ್ ಓಡಲಿ ಅಂತ ಭಾವಿಸ್ತಾ, ಎಲ್ಲ ಟೆಕ್ನಿಕಲ್ ಟೀಮು ಮತ್ತು ನಿರ್ದೇಶಕರಿಗೆಲ್ಲ ಅಭಿನಯಿಸ್ತಾ, ಮತ್ತೆ ಇಂಥ ಸಿನಿಮಾಗಳು ಮೂಡಿಬರಲಿ. ಕನ್ನಡ ಇಂಡಸ್ಟ್ರಿಗೆ ಇಂಥ ಸಿನಿಮಾಗಳ ಅವಶ್ಯಕತೆ ಇದೆ. ಒಂದು ಸಿನಿಮಾ 100 ಡೇಸ್ ಹೊಡೆದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಲವಾರು ಸಿನಿಮಾಗಳು ಬರಲಿಕ್ಕೆ ಕಾರಣ ಆಗುತ್ತೆ. ಹಾಗೆ ಈ ಚಾನಲ್ ಕೂಡ ಮೂಡಿಬರಲಿ ಅಂತ ಹೇಳ್ತಾ, ಜೈ ಶಿವಣ್ಣ.